ಬೆಂಗಳೂರಿಗೆ ಬಂದು ಎಷ್ಟು ದಿನ ಆಯ್ತು ಬ್ರೋ? ನಾನು 3 ತಿಂಗಳು ಮೇಲೆ ಆಯ್ತು ಬ್ರೋ. ಎಲ್ಲಿ ಬಂದೇ ಇಲ್ಲ ನಾನು. ಎಲ್ಲ ಆರಾಮ್ ಬ್ರೋ. ನೀವು ದೊಡ್ಡ ಗಾಡಿ ಎಲ್ಲ ಓಡಿಸ್ತೀರಾ? ಹೌದಾ? ನಮ್ಮ ಗಾಡಿ ಇದು ಹೆವಿ ಬ್ಯಾಡ್ಸ್ ಇದೆಯಾ? ವಾ, ಡ್ರೈವಿಂಗ್ ಎಲ್ಲ ಎಲ್ಲಿ ಕಲ್ತಿದ್ದು ನೀವು? ನಿಮ್ಮೂರಲ್ಲೇ? ಹಾಂ. ಹೆವಿ ಗುಡ್ಸಲ್ಲ ಅಂದರೆ ಟ್ರಕ್ ಎಲ್ಲ? ಹಾಂ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯಾಟ್ರಾ ಕ್ಲಾಕ್ಸ್. ನಾನು ಮಜಾ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಸದ್ಯಕ್ಕೆ ಮೈಸೂರಲ್ಲಿದ್ದೀವಿ. ಮೈಸೂರಲ್ಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ರಾತ್ರಿ ಆಲ್ಟ್ ಆಗಿದ್ದು, ಬಟ್ ಇನ್ನೂ ಖಾಲಿ ಮಾಡಿಲ್ಲ. ಏನಪ್ಪ ಸಮಸ್ಯೆ ಅಂದರೆ ಇದೊಂದು ಎಕ್ಸಿಬಿಷನ್ಗೆ ಖಾಲಿ ಆಗಬೇಕು. ನೈಟ್ ಬೇಗ ಬನ್ನಿ, ಆದರೆ ನೈಟ್ ಖಾಲಿ ಮಾಡ್ತೀವಿ ಅಂದಿದ್ರು. ಬಟ್ ಇಲ್ಲಿವರೆಗೂ ಇನ್ನೂ ಖಾಲಿ ಮಾಡಿಲ್ಲ ಗಾಡಿನ. ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೋ ಏನೋ ಇನ್ನೂ ಐಡಿಯಾ ಕೂಡ ಇಲ್ಲ. 2 ಗಾಡಿ ಸಾಂಗ್ಲಿಯಿಂದ ಲೋಡ್ ಆಗಿದ್ದು, ಅದೊಂದು ಗಾಡಿ ನಮ್ದೊಂದು ಗಾಡಿ. ನಾನು ಬಂದೊಂದು 1/4 ಗಂಟೆಗೆ ಅವರು ಕೂಡ ಬಂದರು. ಅವ್ರು ಇನ್ನೂ ಅಣ್ಣ ಎದ್ದೇ ಇಲ್ಲ. 4:15 ಮಲಗಿದ್ರು, ಇನ್ನೂ ಮಲಗಿದ್ದಾರೆ 9:30 ಟೈಮು. ನಾನು 8 ಗಂಟೆಗೆ ಎದ್ಬಿಟ್ಟು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳಿಗೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಪೆಟ್ರೋಲ್ ಪಂಪ್ ಇತ್ತು, ಅಲ್ಲಿ ಹುಡ್ಕೊಂಡು ಹೋಗಿ ಮುಗಿಸ್ಕೊಂಡು ಬಂದಿದ್ದು. ಎದ್ದ ತಕ್ಷಣ ಫಸ್ಟು ಕ್ಲೀನ್ ಮಾಡ್ಕೊಬೇಕಿಲ್ಲ, ಸಮಾಧಾನ ಆಗಲ್ಲ. ಈಗೇನಪ್ಪ ಪ್ಲಾನಿಂಗ್ ಅಂದರೆ ಇವತ್ತು ಖಾಲಿ ಮಾಡಿಕೊಂಡು ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಂದ ಒಂದು ಲೋಡ್ ಐತೆ, ಲೋಡ್ ಮಾಡಿಕೊಂಡು ಮತ್ತೆ ರಿಟರ್ನ್ ಆ ಕಡೆಗೆ ಹೋಗಬೇಕು. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಲೋಡು ಮೈಸೂರಿಂದ ಲೋಡ್ ಮಾಡ್ಬೋದಿತ್ತು, ಬಟ್ ಬೆಂಗಳೂರಿಂದ ಲೋಡ್ ರೆಡಿ ಇರೋದಕ್ಕೆ ಬೆಂಗಳೂರಲ್ಲೇ ಮಾಡೋಣ ಅಂತ. ನೋಡೋಣ ಎಷ್ಟು ಖಾಲಿ ಮಾಡ್ತಾರೆ ಏನೋ ಅಂತ. ರಾತ್ರೆಲ್ಲ ಅವರು ಫೋನ್ ಮಾಡಿ ಸುಮ್ಮನೆ ಅರ್ಜೆಂಟ್ ಮಾಡಿದ್ರು. ಇಲ್ಲಿ ನೈಟಲ್ಲಿ ನಾನು ನಿದ್ದೆ ಇಟ್ಕೊಂಬಂದ್ರು, ಇಲ್ಲೇನು ರೆಸ್ಪಾನ್ಸ್ ಇಲ್ಲ, ಖಾಲಿ ಮಾಡ್ತಾಯಿಲ್ಲ. ಹಿಂಗೆ ನೋಡಿ ಪಾರ್ಟಿಗಳು, ಡ್ರೈವರ್ಗಳು ಸತಾಯಿಸೋದು ಹಿಂಗೇ. ಬೇಗ ಖಾಲಿ ಮಾಡ್ತೀವಿ, ಬನ್ನಿ ಅಂತ ಹೇಳ್ಬಿಡ್ತಾರೆ. ಇಲ್ಲಿಗೆ ಬಂದಮೇಲೆ ಈ ಥರ ಕಾಯಿಸ್ತಾರೆ. ಮೈಸೂರಲ್ಲೂ ಕುವೆಂಪು ನಗರಲ್ಲಿದ್ದೀವಿ. ವಾಸವಿ ವಿದ್ಯಾನಿಕೇತನ್ ಸ್ಕೂಲ್ ಪಕ್ಕದಲ್ಲಿ ಸಾಮ್ರಾಟ್ ಕಲ್ಯಾಣ ಭವನ. ಇಲ್ಲೇ ಖಾಲಿ ಮಾಡ್ಕೊಂಡು ಹೋಗಬೇಕು. 2 ಗಾಡಿನೂ ಖಾಲಿ ಮಾಡ್ಸೋಣ ಅಂತ ಆದಷ್ಟು ಬೇಗ. ಅವ್ರು ಬರಲಿ, ಅವ್ರಿಗೆ ವೆಯ್ಟಿಂಗು. ಮೈಸೂರಲ್ಲಿ ಟಿಫನ್ಗೋಸ್ಕರ ಹನುಮಂತು ಪಲಾವ್ನ ಆರ್ಡ್ರ್ ಮಾಡಿ ತರಿಸಿದ್ದು. ಆ್ಯಕ್ಚುಲಿ ಇದು ಒರಿಜಿನಲ್ಲ ಡೂಪ್ಲಿಕೇಟೋ ಗೊತ್ತಿಲ್ಲ ನನಗಂತೂ. ತರಿಸಿದ್ದು ಮಟನ್ ಪಲಾವು ತಿನ್ನೋಣ ಅಂತ. ಬೆಳಗ್ಗೆ ಇವತ್ತು ಮಟನ್ ಬಿರಿಯಾನಿ ತಿಂತಾಯಿದ್ದೀನಿ ನೋಡಿ. ಇದೆ ಅನ್ಲೋಡಿಂಗ್ ಪಾಯಿಂಟು. ಇನ್ನು ಇವಾಗ ಎದ್ದು ಬಂದು ಅಣ್ಣ ಹಾಕಿಸ್ತಾ ಇದ್ದಾನೆ. ಖಾಲಿ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ, ನೋಡೋಣ. ದೊಡ್ಡವರು ಒಂದು ಗಾದೆ ಹೇಳಿದ್ದಾರೆ, ಆಸೆ ಪಟ್ಟು ತಿಂದರೆ ಅದೇನೇನೋ ಬರ್ತದೆ ಬಾಯಿಗೆ ಅಂತ. ಆ ಕೆಟ್ಟ ಮಾತೆಲ್ಲ ಆಡೋಂಗಿಲ್ಲ ಇಲ್ಲಿ. ಇದು ಮಟನ್ ಪಲಾವ್ ಅಂತೆ. ರೈಸು ಫುಲ್ಲು ಬಿಸಿ ಐತೆ, ಬಟ್ ಈ ಪೀಸ್ ಐತಲ್ಲ ಒಂದು ಸ್ವಲ್ಪನೂ ಬಿಸಿ ಇಲ್ಲ. ಐ ಥಿಂಕ್ ಇದು ನಿನ್ನೆ ಬೇಯಿಸಿರೋ ಪೀಸು. ಫ್ರಿಜ್ಜಲ್ಲಿ ಇಟ್ಟು ಸುಮ್ಮನೆ ಈ ರೈಸ್ ಜೊತೆ ಮಿಕ್ಸ್ ಮಾಡಿ ಹಾಕಿ ಕಳಿಸಿರೋದಷ್ಟೇ. ನಾವು ತಿಂದಿರೋದ್ರಲ್ಲೇ ವರ್ಸ್ಟು ಮಟನ್ ಪಲಾವ್ ಲೈಫಲ್ಲಿ ಇವತ್ತೇ ತಿಂದಿದ್ದು. ಮಟನ್ ಬಿರಿಯಾನಿ ಅಂದ್ಕೊಳ್ಳಿ, ಪಲಾವ್ ಅಂದ್ಕೊಳ್ಳಿ, ಏನು ಅಂದ್ಕೊಳ್ಳಿ, ಪಲಾವ್ ಮಾತ್ರ ತಿಂದಿದ್ದು. ಬಿರಿಯಾನಿ ಪೀಸೆಲ್ಲ ಇದರಲ್ಲೇ ಇದ್ದಾವೆ. ಇನ್ನು ಮಟನ್ ಪೀಸು ಅದೆಲ್ಲ ಹಾಫ್ ಬಾಯ್ಲ್ ಆಗಿರೋದು, ಮತ್ತು ನಿನ್ನೆ ಬೇಯಿಸಿರೋದು. ಅದು ಮಟನ್ ಕೋಲ್ಡ್ ಐತೆ, ರೈಸ್ ಬಿಸಿ ಐತೆ. ತಿನ್ನೋಕ್ಕೆ ಮನಸ್ಸಾಗಲಿಲ್ಲ. ರೈಸ್ ಅಂತ ತಿಂದ್ಬಿಟ್ಟು ಹಂಗೆ ಇದ್ರೊಳಗೆ ಹಂಗೆ ಹಾಕಿಟ್ಟಿದ್ದೀನಿ. ನಿನ್ನೆ ರಾತ್ರಿನೇ ಖಾಲಿ ಮಾಡ್ತೀನಿ ಅಂದು ಇವಾಗ 11:15 ಖಾಲಿ ಮಾಡ್ತಾಯಿದ್ದಾರೆ ಗಾಡಿ. ಆಲ್ರೆಡಿ ಖಾಲಿ ಆಗ್ತಾಯಿದೆ. 3/4 ಭಾಗ ಖಾಲಿ ಆಗೋಯ್ತು. 2 ಗಾಡಿಗೂ ಗತ್ತಾಟ್ಪಲ್ ಬಿಚ್ಚಿ ನಿಲ್ಲಿಸಿದ್ದೀವಿ. ಅವ್ರ ಗಾಡಿಗೆ ನಾವು ಹೆಲ್ಪ್ ಮಾಡಿದ್ವಿ, ನಮ್ಮ ಗಾಡಿಗೆ ಅವ್ರು ಹೆಲ್ಪ್ ಮಾಡಿದ್ರು. ಹಿಂಗೆ ಸಿಂಗಲ್ ಇದ್ದಾಗ ಆ ಥರ ಹೆಲ್ಪ್ ಮಾಡ್ಕೊಬೇಕು. ನಮ್ಮ ಗಾಡಿ ಖಾಲಿ ಆದ ತಕ್ಷಣ ಇವ್ರ ಗಾಡಿನೂ ಖಾಲಿ ಮಾಡ್ತಾರೆ, ಅರ್ಧ ಗಂಟೆ ಅಷ್ಟೇ. ನೋಡಿ ಈ ಗಾಡಿ ಕೂಡ ಖಾಲಿ ಮಾಡ್ತಾರೆ. ನಮ್ಮದೆಲ್ಲ ಫುಲ್ ಖಾಲಿ ಆಗೋಯ್ತು. ಮೈಸೂರಿಂದ ಯಾರಾನ ವೀಡಿಯೋಸ್ ನೋಡ್ತಾ ಇದ್ದರೆ ಬನ್ನಿ. ಬಿಗ್ಗೆಸ್ಟ್ ಫರ್ನಿಚರ್ ಸೇಲ್ ಇಲ್ಲಿ ನಡೀತಾ ಇದೆ. ನಿಮಗೆ ಕಡಿಮೆ ರೇಟಲ್ಲಿ ಒಳ್ಳೊಳ್ಳೆ ಸೋಫಾಗಳು ಸಿಗ್ತವೆ. ಇಲ್ಲಿ 75% ಆಫರ್ ನಡೀತಾ ಇದೆ. ನಮಗೇನು ಪ್ರಮೋಷನ್ಗೆ ದುಡ್ಡು ಕೊಟ್ಟಿಲ್ಲ ಮಾಡೋಕ್ಕೆ, ಸುಮ್ಮನೆ ಹೇಳ್ತಾ ಇದ್ದೀವಿ ಅಷ್ಟೇ ವೀಡಿಯೋದಲ್ಲಿ. ರಾತ್ರಿನೇ ಖಾಲಿ ಮಾಡ್ತಿರೋಂಥವ್ರು ಇವಾಗ ಖಾಲಿ ಮಾಡಿ ಬಾಡಿಗೆ ಕೊಟ್ಟು ಕಳಿಸಿದ್ರು. ಅಲ್ಲಿಂದ 2 ಗಂಟೆ ಟೈಮು. ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ಬಿಟ್ಟು ಲೋಡ್ ಮಾಡೋದೈತೆ ನಾಯಂಡಹಳ್ಳಿಯಿಂದ. ಹೋಗಿ ಲೋಡ್ ಮಾಡಿಕೊಂಡು ಅಲ್ಲಿಂದ ಏನು ಪ್ಲಾನಿಂಗು ಏನು ಅಂತ ನಿಮ್ಗೆ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಲೋಡ್ ಬಂದು ಮಹಾರಾಷ್ಟ್ರಕ್ಕೆ ಇವಾಗಲೇ ಆದರೆ ಮಾಡ್ತೀನಿ, ಇಲ್ಲ ಬೆಳಗ್ಗೆ ಮಾಡ್ತೀನಿ. ಬರೋದು ಬನ್ನಿ ನೀವು ಅಂತ ಹೇಳಿದ್ದಾರೆ. ಮೆಟೀರಿಯಲ್ ರೆಡಿ ಆಗ್ತಾಯಿದೆ ಅಂತೆ. ನೋಡೋಣ, ನಾಯಂಡಹಳ್ಳಿಗೆ ಹೋಗಿ ಪಾರ್ಟಿಗೆ ಫೋನ್ ಮಾಡೋಣ, ಏನು ಹೇಳ್ತಾರೆ ನೋಡ್ಕೊಳ್ಳೋಣಂತೆ. ಬೆಂಗಳೂರು ಹತ್ತಾದ್ರ ಬಂದಿದ್ದಾಯಿತು. ನಮ್ಮ ದರ್ಶನ್ರು ಇಲ್ಲ ನಾಯಂಡಹಳ್ಳಿ ಹತ್ರನೇ ಇದ್ದಾರೆ. ಅದು ಫೋನ್ ಮಾಡಿದ್ರು ಜಸ್ಟ್ ಇವಾಗ. ಹೋಗಿ ಹಂಗೆ ದರ್ಶನ್ರು ಮೀಟ್ ಮಾಡಿಕೊಂಡು ಲೋಡ್ಗೆ ಹೋಗೋಣ ನಾನು ಬನ್ನಿ. ಮೀಟ್ ಮಾಡಿಸ್ತೀನಿ. ನಿಮಗೂ ತುಂಬ ದಿನ ಆಯಿತು ದರ್ಶನ್ರು ಎಲ್ಲಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಮೈಸೂರಿಂದ ನಾನ್ ಸ್ಟಾಪ್ ಆಗಿ ಸೀದಾ ಬಂದೆ. ನೇನು ಒಂದು 2-3 ಕಿಲೋಮೀಟರ್ ಐತೆ. ಟೋಲ್ ಪಾಸ್ ಮಾಡಿ ಫೋನ್ ಮಾಡೋಣ, ಲೊಕೇಶನ್ ಹಾಕ್ತೀನಿ ಅಂದಿದ್ದಾರೆ ಪಾರ್ಟಿ. ಲೊಕೇಶನ್ ಹಾಕ್ಸ್ಕೊಂಡ್ಬಿಟ್ಟು ಅಲ್ಲಿಂದ ಲೋಡಿಂಗ್ ಪಾಯಿಂಟ್ಗೆ ಹೋಗೋಣ ನಾನು ಬನ್ನಿ. ಇಲ್ಲಿಂದ ಎಷ್ಟು ಸ್ವಲ್ಪ ದೂರನೇ ಇರೋದು, ಒಂದು 3 ಕಿಲೋಮೀಟರ್ ಇರಬೇಕಷ್ಟೇ. ಅಲ್ಲಿಂದ ಡೈರೆಕ್ಟಾಗಿ ಸೀದಾ ನಾಯಂಡಹಳ್ಳಿ ಹತ್ರ ಬಂದರೆ ಪಾರ್ಟಿಗೆ ಫೋನ್ ಮಾಡಿದ್ರೆ ಇವಾಗ ಅಣ್ಣ ಲೋಡ್ ಬೆಳಗ್ಗೆ ಮಾಡ್ತೀನಿ ಅಂತವ್ರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ವೆಯ್ಟ್ ಮಾಡೋಣ, ನೋಡೋಣ. ನಮ್ಮ ದರ್ಶನ್ ಬ್ರೋ ಇಲ್ಲೇ ಇದ್ದಾರೆ ಅಂತ ಫೋನ್ ಮಾಡಿದ್ದೆ, ಬರ್ತೀನಿ ಅಂದರು. ದರ್ಶನ್ ಬ್ರೋ ಮೀಟ್ ಮಾಡಿಕೊಂಡು ಇಲ್ಲೇ ಇರೋದ ಏನು ಮಾಡೋದು ಅಂತ ಥಿಂಕ್ ಮಾಡೋಣ. ನಮ್ಮ ದರ್ಶನ್ ಬ್ರೋ ಕೂಡ ಬಂದರು.
ಇಲ್ಲ ನಾಯಂಡಳ್ಳಿ ಹತ್ರ ಇದ್ರಂತೆ, ಫೋನ್ ಮಾಡಿದ ತಕ್ಷಣ ಬಂದ್ರು. ಏನ್ ಬ್ರೋ ಸಮಾಚಾರ? ಹೇಳ್ಬೇಕು ಬ್ರೋ ಎಲ್ಲ ನೀವೇ, ನಮ್ದೇನಿದೆ ಬಡವ್ರದು. ಬೆಂಗಳೂರಿಗೆ ಬಂದು ಎಷ್ಟು ದಿನ ಆಯ್ತು ಬ್ರೋ? ನಾನು 3 ತಿಂಗಳು ಮೇಲಾಯ್ತು ಬ್ರೋ, ಎಲ್ಲಿ ಬಂದೇ ಇಲ್ಲ ನಾನು. ಎಲ್ಲ ಆರಾಮ್ ಬ್ರೋ, ನೀವು? ಮತ್ತೇನು ಸಮಾಚಾರ? ಹೋಟ್ಲು ಚೆನ್ನಾಗಿ ನಡೀತಾ ಇದೆಯಾ? ಮತ್ತೆ ಇನ್ನೇನು ಸಮಾಚಾರ ಬ್ರೋ? ಬನ್ನಿ, ಯಾವಾಗ ಗಾಡಿಗೆ ಬರೋದು ಮತ್ತೆ? ನನ್ನ 3-4 ತಿಂಗಳು ಬಂದ್ಬಿಡ್ತೀರಾ? ಬನ್ನಿ ಬ್ರೋ, ಆರಾಮಾಗಿ ಗಾಡಿ ಓಡಿಸ್ಕೊಂಡು ಇದು ಮಾಡ್ರಂತೆ. ಮತ್ತೆ ಇನ್ನೇನು ಬ್ರೋ ಸಮಾಚಾರ? ಹೇಳ್ಬೇಕಲ್ಲ. ಹಾಯ್. ನಾವೇ ಮಾಡಿದ್ವಿ. ಅಜಯ್. ಹೌದಾ? ಕನ್ನಡದಲ್ಲೇ ಮಾಡೋದು, ನಾವು ಕನ್ನಡಿಗರಲ್ವ. ಇದೇ ಗಾಡಿನ ನಮ್ಮದು. ಅದೇ ವೈಟ್, ಅದು ಹಳೆ ಗಾಡಿ. ಇನ್ನೊಂದು ರೀಸೆಂಟಾಗಿ ಹೊಸ ಗಾಡಿ ತೊಗೊಂಡಿದ್ದು. ದೊಡ್ಡ ಗಾಡಿ ಎಲ್ಲ ಓಡಿಸ್ತೀರಾ? ಹೌದಾ? ನಮ್ಮ ಗಾಡಿ ಇದು ಹೆವಿ ಬ್ಯಾಡ್ಸ್ ಇದೆಯಾ? ವಾ, ಏನ್ ಬ್ರೋ ಹಿಂಗೆ? ಕನ್ನಡದಲ್ಲಿ ಯಾರನ್ನೂ ನೋಡೇ ಇಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡೋರ್ನ ಗಾಡಿಗಳು ಓಡಿಸ್ಕೊಂಡು ಇವತ್ತಿನವರೆಗೂ. ಹೌದಾ? ನಮ್ಮ ಗಾಡಿ ಎಲ್ಲ ಓಡಿಸ್ತೀರಾ? ಈ ಗಾಡಿಗಳು 6 wheel 10 wheel ಬನ್ನಿ ಓಡಿಸಿ, ಅದರಲ್ಲೇನಿದೆ. ಕೊಡೋದೇನ? ಮೋಟೋ ವ್ಲಾಗ್ ಮಾಡ್ತೀರಾ? ಯೂಟ್ಯೂಬ್ ಇದೆಯಾ ನಿಮ್ದು? ಗಾಡಿ ಓಡಿಸೋದಿಲ್ಲ ಇನ್ಸ್ಟಾಗ್ರಾಮ್ ಫೀಡ್ಸಲ್ಲಿ ಬರ್ಬೇಕಿತ್ತಲ್ಲ ಬ್ರೋ ನಮ್ಗೆ. ಟ್ರಕ್ದಾಗಿದ್ರೆ ಯಾವಾಗಲೂ ಅದೇ ಬರುತ್ತಲ್ಲ. ಹೌದಾ? ರೀಸೆಂಟಾಗಿ ಅವಲೇ ಒಂದು 3 months ಆಯ್ತು ಅನ್ಸುತ್ತೆ ಹೋಗಿ ಬಂದು ಲಡಾಖ್. ಮತ್ತೇನಲ್ಲಿ ಹೋಗಿಲ್ಲ. ಇದು ಬ್ರೌನ್ ಇದೆ, ನೋಡ್ಕೊಂಬಂದ್ರೆ ಇಲ್ಲಿ. ದರ್ಶನ್ ಬ್ರೋ ನಮ್ಮ ಜೊತೆ ಇದ್ರಲ್ಲ ಇವರು. ಇವಾಗಿಲ್ಲ ಸದ್ಯಕ್ಕೆ. ವ್ಲಾಗ್ ಶೂಟ್ ಮಾಡ್ತಾ ಇದ್ದೆ, ನೀವು ಬಂದರೆ ನಿಮ್ಮದು ಶೂಟ್ ಆಯ್ತು ಹಂಗೆ. ಇವತ್ತಿನವರೆಗೂ ಗಾಡಿ ಅಂತೂ ಯಾರಿಗೂ ಕೊಟ್ಟಿಲ್ಲ, ಹೆವಿ ಬ್ಯಾಡ್ಜ್ ಇರೋರಿಗೆ, ಎಸ್ಪೆಷಲಿ ಲೇಡೀಸ್ಗೆ. ನೋಡೋಣ, ಮೇಡಮ್ ಓಡಿಸ್ತಾರಂತೆ. ಮೇಡಮ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಸುರಕ್ಷಾ. ನಿಮ್ಮ ಬೆಂಗಳೂರೇನಾ ಪ್ರಾಪರು? ಕುಕ್ಕೆ ಸುಬ್ರಹ್ಮಣ್ಯ. ಹೌದಾ? ಓಡಿಸ್ರಂಗಂದ್ರೆ ನಮ್ಮ ಗಾಡಿ ಹೋಗಿ ಓಡಿಸಿ. ಗಾಡಿ ಕೀ ಅದರಲ್ಲೇ ಇದೆ. ಇಲ್ಲ, DL ಇದೆ ಅಂದರೆ ನಾವು ಧೈರ್ಯ ಕೊಡಲೇಬೇಕು. ಯಾಕಂದರೆ DL ಇದ್ದರೆ 100% ಓಡಿಸಿರ್ತಾರೆ. RTOಗಳು ಗಾಡಿ ಓಡಿಸಿದ್ಮೇಲೆ ಅಲ್ವಾ DL ಕೊಡೋದು. ನೋಡೋಣ, ಫಸ್ಟ್ ಟೈಮ್ ಒಬ್ಬರು ಗಾಡಿ ಕೊಟ್ಟಿರೋದು ನಂಬಿಟ್ಟು. ಕೇಸೆಲ್ಲ ಕೇಳಿದ್ರೆ ಹ್ಯಾಂಡ್ ಬ್ರೇಕ್ ತೆಗ್ದಿದ್ರಲ್ಲ. ಓಕೆ, ರೈಟ್ಗೆ ಹಾಕೊಂಬಿಡಿ. ಡ್ರೈವಿಂಗ್ ಎಲ್ಲ ಎಲ್ಲಿ ಕಲ್ತಿದ್ದು ನೀವು? ನಿಮ್ಮೂರಲ್ಲೇ? ಹೆವಿ ಗುಡ್ಸಲ್ಲ ಅಂದ್ರೆ ಟ್ರಕ್ ಎಲ್ಲ? ಹೌದು, ಕ್ರೇಜ್ ಇದ್ರೆ ಎಂತವ್ರು ಬೇಕಾದ್ರೂ ಕಲಿಬೋದು. ನಮ್ಗೆ ಅಷ್ಟು ನಾವು ಡ್ರೈವಿಂಗ್ ಕಲಿಬೇಕು ಅಂತ ಕಲ್ತಿಲ್ಲ, ನಮ್ಗೆ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ. ನಾವು 7th standard ಇಂದನೂ ಡ್ರೈವಿಂಗ್ ಮಾಡಿರೋದೆ. ಫಸ್ಟ್ ನಮಗಿನ್ನ ಕಾಲ್ ಸಿಗಲ್ಲ, ಕ್ಲಚ್ಗೂ ಬ್ರೇಕ್. ಅವಾಗಿಂದನೂ ಡ್ರೈವಿಂಗ್ ಮಾಡಿ, ಅವಾಗಿಂದನೂ ಕಲ್ತಿದ್ದೀವಿ. ನಮ್ಮ ಚಿತ್ರದುರ್ಗ. ಓ ಖಂಡಿತ. ನೋಡಿ ಎಷ್ಟು ಕ್ಲೀನಾಗಿ ಓಡಿಸ್ಕೊಂಡ್ ಬಂದಿದ್ದಾರೆ. ಇಷ್ಟೇ ಪಾಸ್ ಮಾಡಕ್ ಜಾಗ ಇರೋದು, ಹಂಗಾದ್ರೂ ಓಡಿಸ್ತಾ ಇದ್ದಾರೆ. ಇಲ್ಲ, ಓಡಿಸೋರ್ ಕಾನ್ಫಿಡೆನ್ಸ್ ಅದು. ನಾವು ಕೊಡಕ್ಕೆ ಯಾವಾಗ್ಲೂ ರೆಡಿ ಇರ್ತೀವಿ, ಓಡಿಸೋದ್ರ ಮೇಲೆ ಡಿಪೆಂಡ್. ಅವ್ರ ಕಾನ್ಫಿಡೆನ್ಸ್ ಇದ್ರೆ ಓಡಿಸ್ತೀವಿ ಅಂತ ಪಕ್ಕ ಓಡಿಸ್ತಾರೆ. ಅಯ್ಯೋ ಆತರ ಏನಿಲ್ಲ ಮೇಡಮ್, ಸೆಲೆಬ್ರಿಟಿ ಏನು ಕಾಮನ್ ಮ್ಯಾನ್ ಅಷ್ಟೇ. ಹಾ ಬಿಡಿ, ಎರಡರಲ್ಲೂ ಹೋಗುತ್ತೆ.
ಗಾಡಿ ಅಂತೂ ಸಖತ್ತಾಗಿ ಓಡಿಸಿದ್ರು. ಹೆಂಗ ಅನ್ಸ್ತು ಮೇಡಮ್ ನಿಮ್ಗೆ? ನಂಗೆ ಗಾಡಿಗಿಂತ ನೀವು ಗಾಡಿ ಕೊಟ್ರಲ್ಲ, ಇಲ್ಲ ನಿಮ್ಮ ಫೇಸ್ ಎಲ್ಲ ಕಾನ್ಫಿಡೆನ್ಸ್ ಕಾಣಿಸ್ತು. ಓಡಿಸ್ತೀನಿ DL ಇದೆ ಅಂದ್ರಲ್ಲ, ಹಂಗಾಗಿ DL ಮಾಡಿಸಿ ಎಷ್ಟು ದಿನ ಆಯ್ತು? ನಿಮ್ಗೆ ಏಜ್ ಎಷ್ಟು? ಫಸ್ಟ್ ಆಫ್ ಆಲ್ 22ಗೆ ಎಷ್ಟೆಲ್ಲ ಗಾಡಿಗಳು ಓಡಿಸಿದೀರಾ? ಚೆನ್ನಾಗೆ ಗಾಡಿ ಓಡಿಸಿದ್ರಿ. ನಾವು ಇಷ್ಟು ಚೆನ್ನಾಗಿ ಓಡಿಸ್ತೀರ ಅನ್ಕೊಂಡ್ಲಿಲ್ಲ. ಒಂದ್ ರೌಂಡ್ ಹೋಗಿ ಬಂದ್ರಲ್ಲ, ಖುಷಿ ಆಯ್ತು ನಿಜವಾಗ್ಲೂ. ನಾನು ಹೇಗೆ ಹೇಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ಕನ್ನಡದವರು ಬೆಳಿಬೇಕಂತ ನಮಗೂ ಆಸೆನೆ. ಯಾಕಂದ್ರೆ ಯಾರು ಈ ತರ ಮಾಡಲ್ಲ ವಿಡಿಯೋಸ್ ಎಲ್ಲ. ಗಾಡಿ ಓಡಿಸೋದು ಇಲ್ಲ, ಮನೇಲಿ ಸಪೋರ್ಟ್ ಮಾಡಲ್ಲ ಫಸ್ಟ್ ಆಫ್ ಆಲ್. ಕೇರಳದಲ್ಲಿ ಮತ್ತೆ ನಾರ್ತ್ ಅಲ್ಲೆಲ್ಲ ನಾವು ತುಂಬಾ ಜನ ನೋಡಿದೀವಿ. ಒಬ್ರು ಹಿಮಾಚಲಲ್ಲಿ ಒಬ್ರು ಲೇಡಿ ಇದಾರೆ, ಅವ್ರ ಹೆಸರೇನೋ ನೇಹ ಅಂತಂದೇನೋ ಇದೆ. ಅವ್ರ ತಂದೆ ಜೊತೆಗೆ ಹೋಗ್ಬಿಡ್ತಾರ ಅವ್ರು ಒಂದೊಂದು ಟ್ರಿಪ್. ಅವರು ಒಂದ್ 4-5 ಗಾಡಿ ಇದೆ, ಅವ್ರ ಜೊತೆಗೆ ಹೋಗ್ತಾ ಇರ್ತಾರೆ. ನಾನು ನೋಡ್ತಾ ಇರ್ತೀನಿ ಟ್ರಕ್ ವಿಡಿಯೋಸ್, ನಿಮ್ದಂತೂ ಬರ್ತಾನೆ ಇತ್ತು. ಚೆನ್ನಾಗಿತ್ತಲ್ಲ ಸೀರೀಸ್, ಫಾಲೋ ಮಾಡಿದೆ. ಸೊ ನಿಮ್ ನೋಡಿದ ಕೂಡಲೇ ಗೊತ್ತಾಯ್ತು. ಓಕೆ, ಖುಷಿ ಆಯ್ತು. ಥ್ಯಾಂಕ್ ಯು. ಓಕೆ ಸಿಗೋಣ ಮತ್ತೆ. ಓಕೆ ಬಾಯ್. ಸಂಜೆ ನಾವು ಜಸ್ಟ್ ನಾನು ನಮ್ಮ ದರ್ಶನ್ ಬ್ರೋ ವಿಡಿಯೋ ಮಾಡ್ಬೇಕಾದ್ರೆ ಯಾರ ಮೇಡಮ್ ಸುರಕ್ಷಾ ಅನ್ನೋರು ಬಂದಿದ್ರಲ್ಲ, ಸಕ್ಕದಾಗಿ ಗಾಡಿ ಓಡಿಸಿದ್ರು. ನಾವಂತೂ ಏನ್ರೋ ಕರ್ನಾಟಕದಲ್ಲಿ ಸಕ್ಕದಾಗಿ ಗಾಡಿ ಓಡಿಸಿದ್ರು. ಹೆಚ್ಚು ಕಡಿಮೆ ನಮ್ಮ ಗಾಡಿ ತಗೊಂಡು ಒಂದು 10 ಕಿಲೋಮೀಟರ್ ಒಂದು ರೌಂಡ್ ಹೊಡ್ಕೊಂಬಂದ್ರು. ಅವ್ರು Instagram ರೀಲ್ಸ್ಗೆ ವಿಡಿಯೋ ಮಾಡ್ಕೊಂಡ್ರು. ನಾವು ಧೈರ್ಯವಾಗಿ ಕೊಟ್ಟಿದ್ವಿ ಗುರು ಗಾಡಿ. ಫಸ್ಟ್ ಟೈಮ್ ಯಾರಿಗಾನೊಬ್ರು ಗಾಡಿ ಕೊಟ್ಟಿರೋದು ಅಷ್ಟು ಧೈರ್ಯವಾಗಿ. ಈಗ ಏನಿಲ್ಲ, ಇಲ್ಲೇ ಊಟ ಗೀಟ ಮಾಡ್ಕೊಂಡ್ ಬಂದ್ವಿ ನಾನು ದರ್ಶನ್ ಬ್ರೋ. ಇಲ್ಲಿಂದ ದರ್ಶನ್ ಬ್ರೋ ಮನೆಗೆ ಹೋಗ್ತಾರೆ. ಹೊರಟೆ ನಾವು ಬೆಳಗ್ಗೆ ಲೋಡ್ಗೆ ಹೋಗ್ಬೇಕು. ಒಂದು 6 ಗಂಟೆಗೆ ಎದ್ದು ಹೋಗೋಣ. ಇಲ್ಲಿ ನೈಸ್ ಟೋಲ್ ಹತ್ರ ಮಲ್ಕೊಂಡು ಬೆಳಗ್ಗೆ ಒಂದು 6 ಗಂಟೆಗೆ ಎದ್ದು ಬಿಟ್ರೆ, ಒಂದು 6 ಗಂಟೆಗೆ ಎದ್ದು ಬಿಡೋ ಅವಶ್ಯಕತೆ ಇಲ್ಲ, ಒಂದು 7-8 ಗಂಟೆಗೆ ಬಿಟ್ಟರು ನಡೀತದೆ. ಯಾಕಂದ್ರೆ 9 ಗಂಟೆಗೆ ಮಾಗಡಿ ರೋಡಲ್ಲಿ ಲೋಡ್ ಆಗುತ್ತೆ ಗಾಡಿ. ಮತ್ತೆ ತಾಸ್ಗಾವ್ಗೆ, ಮಹಾರಾಷ್ಟ್ರ ತಾಸ್ಗಾವ್ಗೆ ಲೋಡ್ ರೆಡಿ ಇದೆ. ಇಲ್ಲೊಂದು ಸ್ವಲ್ಪ ಒಂದು 6 ಟನ್ ಹಾಕ್ಕೊಂಡು, ಹಿರಿಯೂರಲ್ಲಿ ನಮ್ದೊಂದು ಫೀಡ್ ಒಂದು 2.5 ಟನ್ ಇದೆ, ಅದನ್ನ ಹಾಕ್ಕೊಂಡು ನಾಳೆ ಹೋಗ್ಬೇಕು. ಹೋಗಿ ಖಾಲಿ ಮಾಡಿ ಅಲ್ಲಿಂದ ಸಾಂಗ್ಲಿಗೆ ಬಂದು ಏನು ಮೆಟೀರಿಯಲ್ ತುಂಬ್ಕೊಂಬರ್ಬೇಕು. ಒಂದು ಸ್ವಲ್ಪ ದಿನ ಓವರ್ಲೋಡ್ ಓಡಿಸಂಗಿಲ್ಲ ಗಾಡಿ, ಹಂಗಾಗಿ ಸಾಂಗ್ಲಿ ಲೈನೇ ಲೈಟ್ ಲೋಡಾಗಿ ಓಡಿಸ್ಬೇಕು. ಹಂಗಾಗಿ ಮತ್ತೆ ತಾಸ್ಕಾವ್ಗೆ ಲೋಡ್ ಮಾಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ. ಬ್ರೋ ಊಟ ಹೆಂಗಿತ್ತು? ಊಟ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬ್ಲಾಗೇನು ಮಾಡೋಕ್ಕಾಗಲಿಲ್ಲ ಅಲ್ಲಿ, ಯಾಕಂದ್ರೆ ಮೊಬೈಲ್ ಗಾಡಿಲೇ ಬಿಟ್ಟು ಹೋಗ್ಬಿಟ್ಟಿದ್ದು, ಸ್ವಿಚ್ ಆಫ್ ಆಗಿತ್ತು. ಅವ್ರು ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಟ್ವಿ ಮೇಡಮ್ಗೆ, ಹಂಗಾಗಿ ಮೊಬೈಲ್ನ ಇಲ್ಲೇ ಹಾಕೋಗಿದ್ವಿ. ವಿಡಿಯೋ ಏನು ಮಾಡೋಕೆ ಹೋಗಲಿಲ್ಲ. ಸಕ್ಕತ್ತಾಗಿತ್ತು. ನಾನ್ ವೆಜ್ ಊಟಕ್ಕೆ ಹೋಗಿದ್ವಿ. ಓಕೆ, ಎಲ್ರಿಗೂ ಗುಡ್ ನೈಟ್. ದರ್ಶನ್ ಬ್ರೋ ಮತ್ತೆ ಯಾವಾಗ ಬರ್ತೀರ ಬ್ರೋ? ಆಕ್ಚುಲಿ ಎಲ್ಲರೂ ಇದೇ ಕೇಳ್ತಾ ಇದಾರೆ, ಯಾವಾಗ ಹೋಗ್ತೀರಾ ಅಂತ. ನನ್ಗೆ ಅನ್ಸ್ಕೊಂಡಂಗೆ ಇನ್ನೊಂದು 5-6 ತಿಂಗಳು ಆರಾಮಾಗಿ ಬನ್ನಿ ಬ್ರೋ. ಬರ್ತೀನಿ, ಮುಗಿಸ್ಕೊಂಡು ಬರ್ತೀನಿ. ಇನ್ನೊಂದು 5-6 months ಹಾಗೆ ಆಗುತ್ತೆ. ಆಯ್ತು ನಿಮ್ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬನ್ನಿ. ಅಲ್ಲಿವರೆಗೂ ವೇಟ್ ಮಾಡ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್. ನಾವು ಆಕ್ಚುಲಿ ನಾನೇ ವೇಟ್ ಮಾಡ್ತಾ ಇದೀನಿ ಯಾವಾಗ ಹೋಗ್ತೀನಿ ಅಂತ. ನನ್ ಪರ್ಸನಲ್ ಕೆಲಸದಿಂದ ಒಂದ್ ಸ್ವಲ್ಪ ಲೇಟ್ ಆಗ್ತದೆ ಅಷ್ಟೇ. ಆರಾಮಾಗಿ ಮುಗಿಸ್ಕೊಂಡು ಬನ್ನಿ ಬ್ರೋ, ಆರಾಮಾಗಿ ಏನು ಅರ್ಜೆಂಟ್ ಏನಿಲ್ಲ. ಓಕೆ, ಎಲ್ರಿಗೂ ಗುಡ್ ನೈಟ್, ಮತ್ತೆ ಬೆಳಗ್ಗೆ ಸಿಗೋಣ. The next day. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಅಂದರೆ ನಿನ್ನೆ ಬ್ಲಾಗ್ ಎಂಡ್ ಮಾಡಿಬಿಟ್ಟು ನಮ್ಮ ಫ್ರೆಂಡ್ ರೂಮ್ ಇತ್ತು ಇಲ್ಲೇ ನಾಗರಬಾವಿಲಿ, ರೂಮ್ ಹತ್ರ ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಬಂದೆ. ಸ್ವಲ್ಪ ನಿದ್ದೆ ಇರಲಿಲ್ವಲ್ಲ ಸರಿಯಾಗಿ, ಗಾಡಿ ಹೋಗ್ಬೋದು ನಿದ್ದೆ ಆಗಲ್ಲ ಅಂತ ರೂಮ್ಗೆ ಹೋಗ್ಬಿಟ್ಟಿದ್ದು. ಫ್ರೆಂಡ್ ರೂಮ್ಗೆ ಹೋಗಿ ಒಳ್ಳೆ ರೆಸ್ಟ್ ಮಾಡಿಕೊಂಡು ಬಂದಿದ್ದಾಯಿತು. ಟೈಮ್ 7:30. ಇವಾಗ ಇಲ್ಲಿಂದ ಲೋಡ್ಗೆ ಹೋಗಬೇಕು. ಲೋಡು ನಿನ್ನೆನೇ ಸೆಟ್ ಆಗಿತ್ತು, ನಿನ್ನೆನೇ ಮಾಡಬೇಕಿತ್ತು. ನಾನೇ ನೆಗ್ಲೆಕ್ಟ್ ಮಾಡಿ ಇವತ್ತು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದು. ಬನ್ನಿ ಇವಾಗ ಇಲ್ಲಿಂದ ಹೋಗೋಣ. ಎಲ್ಗಪ್ಪ ಅಂದರೆ ಮಾಗಡಿ ರೋಡ್ಗೆ ಹೋಗ್ಬೇಕು. ಇಲ್ಲಿ ದಯನಹಳ್ಳಿ ಲೋಡ್ ಕ್ಯಾನ್ಸಲ್ ಆಯ್ತಿತ್ತು, ಬೇರೆ ಲೋಡ್ ಸೆಟ್ ಮಾಡಿರೋದು. ಈ ಲೋಡ್ ಎಲ್ಗಪ್ಪ ಅಂದರೆ ಮಹಾರಾಷ್ಟ್ರಾಗಿದೆ. ಎಲ್ಲಿಗೆ ಏನಂತ ಲೋಡ್ ಆದ್ಮೇಲೆ ಹೇಳ್ತೀನಿ. ಫಸ್ಟ್ ಇಲ್ಲಿಂದ ಹೊರಡೋದು ಬನ್ನಿ, ಲೋಡಿಗೆ ಬಿಡುವಾಗ ಒಂದು 9 ಗಂಟೆ ಮೇಲೆ ಲೋಡ್ ಮಾಡ್ತಾರೆ. ಬಟ್ ನಾನೇ ಬೇಗ ಹೋಗ್ತಾ ಇದ್ದೀನಿ, 7:30 ಇವಾಗ. ಮಾಗಡಿ ರೋಡಲ್ಲಿ ಎಕ್ಸಿಟ್ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ಟೋಲ್ ಜಾಮ್ ಆಗಿ ಒಂದು 10 ನಿಮಿಷ ಆಯಿತು. ಗಾಡಿನೇ ಮೂವ್ ಆಗ್ತಾ ಇಲ್ಲ. ಹೆಂಗೆ ನಿಂತವೆ ಹಂಗೆ ನಿಂತಿದ್ದಾವೆ. ಈ ಟೋಲ್ಗಳಲ್ಲಿ ನಿಂತುನೇ ನಮ್ಮ ಅರ್ಧ ಜೀವನ ಬೇಜಾರಾಗಿ ಹೋಗ್ಬಿಡ್ತದೆ. ಲೋಡಿಂಗ್ ಎಲ್ಲ ಮಾಡ್ಕೊಂಡು ಹೈವೇಗೆ ಬಂದಿದ್ದಾಯ್ತು. ಮುಂದೆ ಹೋಗಿ ಫಸ್ಟ್ ಡೀಸೆಲ್ ಹಾಕ್ಸ್ಬೇಕು. ಗಾಡಿ ಫುಲ್ ಡೀಸೆಲ್ ಡ್ರೈ ಆಗಿ ಬಂದ್ಬಿಟ್ಟೈತೆ, ನೋಡ್ಕೊಂಡೇ ಇಲ್ಲ. ಇವಾಗ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ. ಟಿಪ್ಪರ್ ನೋಡಿ ಅರ್ಧ ಮುಕ್ಕಾಲು ಭಾಗ ಹತ್ಬಿಟ್ಟು ನಿಂತ್ಕೊಂಡ್ಬಿಡ್ತು ಫುಲ್ ಅಪ್ನ. ಖಾಲಿ ಗಾಡಿ ಅದು, ಖಾಲಿ ಗಾಡಿ ಯಾಕೆ ನಿಂತ್ಕೊಂತು? ಲೋಡ್ ಗಾಡಿ ಆದ್ರೆ ನಿಂತ್ಕೊಬೇಕಿತ್ತು. ಅಲ್ಲಿಂದ ಸಿರಾ ಹತ್ತತ್ರ ಬರ್ತಾ ಒಂದು ಬಸ್ ನೋಡಿದೆ. ಈ ಬಸ್ ನೋಡಿ ಎಷ್ಟು ಡಿಫ್ರೆಂಟ್ ಆಗೈತೆ ಅಂದ್ರೆ, ಪಾಸಿಂಗ್ ನೋಡಿದ್ರೆ ನಾಗಾಲ್ಯಾಂಡ್ ಪಾಸಿಂಗ್ ಐತೆ, ಬಟ್ ಬಾಂಗ್ಲಾದೇಶದ ಬಸ್ ಇದ್ದಂಗೆ ಐತೆ. ಆಕ್ಚುಲಿ ಯಾವುದು ಅವರ ಕಲ್ಕತ್ತಾ ಸೈಡ್ ಗಾಡಿ ಇದು. ನೋಡಿ ಎಷ್ಟು ಸಖತ್ತಾಗೈತೆ ಬಸ್, ಮಸ್ತಾಗೈತೆ ಗುರು ಬಸ್ ಮಾತ್ರ. ಹಿರಿಯೂರಿಗೆ ಬಂದ್ಬಿಟ್ಟು ಗಾಡಿ ನಿಲ್ಸಿ ಆಡ್ ಬ್ಲಾಕ್ ಹಾಕಿ ಪೈಪ್ಸ್ ತಗೊಂಡ್ಬರ್ಬೇಕಿತ್ತು. 2 ಗಾಡಿಗೆ ಒಂದೊಂದು ಬೇಕಿತ್ತು, ತೊಗೊಂಡ್ಬಂದಿದ್ದಾಯ್ತು.
ಗಾಡಿ ಎತ್ಕೊಂಡು ಹೋಗೋಣ. ಹಿರಿಯರು ಇಲ್ಲೇ ಸ್ವಾಮಿ ಹೋಟ್ಲ್ ಆಪೋಸಿಟ್ ನಿಲ್ಲಿಸಿದ್ದು. ಆ್ಯಡ್ ಬ್ಲೂ ಹಾಕಕ್ಕೆ ಇದಿದ್ರೆ ತುಂಬ ಈಸಿ. ನಾನು ಶೋರೂಮಿಂದ ಬಂದಾಗ ಆ್ಯಡ್ ಬ್ಲೂ ಇದ್ದಿದ್ದು ಗಾಡೀಲಿ ಹಾಕೇ ಇಲ್ಲ ಇವತ್ತಿನವರೆಗೂ. ಹಂಗೆ ಓಡಿಸಿರೋದು ಇಷ್ಟಿನ, ಯಾಕಂದರೆ ಫುಲ್ ಮಾಡಿಕೊಟ್ಟಿದ್ರು. ಹಂಗಾಗಿ ಇವಾಗ 2 ಪೈಪ್ ತೊಗೊಂಡಿದ್ದೀವಿ. ನಮ್ಮದು ಭಾರತ್ ಬೆಂಜ್ಗೊಂದು, ನನ್ನ ಗಾಡಿಗೂ ಈ ಗಾಡಿಗೊಂದು 2038ಗೆ 2 ಪೈಪ್ ತೊಗೊಂಡು ಸಾಹೇಬ್ರು ಆಪೋಸಿಟ್ ಬರ್ತಾರೆ, ಅವ್ರಿಗೆ ಕೊಡೋಣಂತೆ. ಅವ್ರ ಹತ್ರ ಬೆಲ್ಟ್ ಇಸ್ಕೊಬೇಕು ನಾವು. 2 ಬೆಲ್ಟ್ ಹೊಸವಿದ್ದಾವೆ, ಅವ್ನು ಇಸ್ಕೊಂಡು ಈ ಪೈಪ್ನ ಅವ್ರಿಗೆ ಕೊಟ್ಟು ಕಳ್ಸೋಣ ಬನ್ನಿ. ಗಾಡಿನ ಫುಲ್ ಲೋಡ್ ಮಾಡಿಸಿದ್ದಾಯಿತು. ಇಲ್ಲೊಂದು 2 ಟನ್ ಮಾಲ್ ಇತ್ತು ಹಿರಿಯರಿಂದ ಸಾಂಗ್ಲಿಗೆ ಹೋದು, ಅದನ್ನು ಹಾಕೊಂಡಿದ್ದಾಯಿತು. ಇವಾಗ ಇಲ್ಲಿಂದ ಹೊರಡಬೇಕು. ಕಂಪ್ನಿ ಒಳಗೆ ಏನು ವೀಡಿಯೋ ಮಾಡೋಂಗಿಲ್ಲ, ಏನು ವೀಡಿಯೋ ಮಾಡಲಿಲ್ಲ. ಬನ್ನಿ ಇವಾಗ ಇಲ್ಲಿಂದ ಸೀದಾ ಚಿತ್ರದುರ್ಗ ಹೋಗಿ ಮನೆ ಸ್ನಾನ ಗೀನ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ನೈಟ್ ಬಿಡೋಣಂತೆ. ಸ್ವಲ್ಪ ಲೇಟಾಗೆ ಬಿಡೋಣ, ಇನ್ನು 7:15 ಟೈಮು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಖಾಲಿ ಮಾಡೋಕ್ಕೆ ಟ್ರೈ ಮಾಡಲ್ಲ. ನಾಳೆ ಸಂಜೆ ಅಷ್ಟೇ ಖಾಲಿ ಮಾಡಿದ್ರು ಸಾಕು. 2 ಪಾಯಿಂಟ್ ಇರೋದು ಕರೆಕ್ಟಾಗಿ ಚಿತ್ರದುರ್ಗ ನಮ್ಮ ಬಂಕ್ ಹತ್ರ, ರೆಗ್ಯುಲರ್ ಬಂಕ್ ಹತ್ರ ಬಂದ್ವಿ. ಇವಾಗ ಇಲ್ಲಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಚಿತ್ರದುರ್ಗ ಸಿಟಿ ಒಳಗೆ ಹೋಗಿ ಒಂದು ಜೊತೆ ಟೈರ್ ತೊಗೊಂಬರ್ಬೇಕು. ನಮ್ಮದು ಇನ್ನೊಂದು ಗಾಡಿ ಟೈರ್ ಹೊಡೆದೋಗಿ ರೋಡಲ್ಲಿ ನಿಂತಿದೆ ಗಾಡಿ. ಆ್ಯಕ್ಚುಲಿ ಈ ಟ್ರಿಪ್ ಬಂದ ತಕ್ಷಣ ಟೈರ್ ಚೇಂಜ್ ಮಾಡಬೇಕಿತ್ತು ಗಾಡಿದು. ದುರಾದೃಷ್ಟವಶ ರೋಡಲ್ಲೇ ಹೊಡೆದೋಗಿ ನಿಂತಿದೆ, ಏನೂ ಮಾಡೋಕ್ಕಾಗಲ್ಲ. ಈ ಟೈರ್ ತೊಗೊಂಬಂದು ನನ್ನ ಗಾಡಿಗೆ ಹಾಕ್ಕೊಂಡ್ಬಿಟ್ಟು ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಟ್ಟು ಅಲ್ಲಿಂದ ನಾನು ಮುಂದೆ ಹೋಗ್ತೀನಿ. ಬನ್ನಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಟೈರ್ ತೊಗೊಂಬಂದು ಒಂದೇ ಸರಿ ಇಲ್ಲಿಂದ ಬಿಡೋಣ.